ಸ್ವಕ್ಷೇತ್ರದಲ್ಲಿ ಚಿಂಚೋಳಿ ಶಾಸಕ ಬೆಂಬಲಿಗರ ಸಭೆ ಹಿನ್ನೆಲೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸ್ವಕ್ಷೇತ್ರದಲ್ಲಿ ಚಿಂಚೋಳಿ ಶಾಸಕರ ಬೆಂಬಲಿಗರ ಸಭೆ ಹಿನ್ನೆಲೆ ಉಮೇಶ್ ಜಾಧವ್ ಮನವೊಲಿಸಲು ಹೈಕಮಾಂಡ್ ಮುಂದಾಗಿದ್ದಾರೆ. ವಿಜಯಪುರದಿಂದ ಕಲಬುರಗಿಗೆ ಈಗಾಗಲೇ ಎಂಎಲ್ಸಿ ಪ್ರಕಾಶ್ ಕಾರೋಡ್ ಆಗಮಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಕೈ ನಾಯಕರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಎಂಎಲ್ಸಿ ಪ್ರಕಾಶ್ ರಾಠೋಡ್ ಅನ್ನು ಅಷ್ಟೇ, ಜೊತೆಗೆ ಬೇರೆ ಯಾರು ಅಲ್ಲ ಪ್ರಕಾಶ್ ರಾಠೋಡ್, ಶಾಸಕ ಉಮೇಶ್ ಜಾಧವ್ ಅಳಿಯ ಅವರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಕ್ಕೆ ಸಾಕಷ್ಟು ಮನವೊಲಿಸುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಇದಕ್ಕೆ ಮುಂದಾಗಿದೆ. ವಿಜಯಪುರದಿಂದ ಕಲಬುರಗಿಗೆ ಈಗಾಗಲೇ ಏನು ಎಂಎಲ್ಸಿ ಪ್ರಕಾಶ್ ರಾಠೋಡ್ ಆಗಮಿಸಿದ್ದಾರೆ. ತಕ್ಷಣವೇ ಕಾಂಗ್ರೆಸ್ ಪಕ್ಷದವರು ಅವರನ್ನ ಮನವೊಲಿಸುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮನವೊಲಿಸುವ ಯತ್ನ ನಿಜಕ್ಕೂ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಗೊತ್ತಾಗಲಿ. ಬಿಟ್ಟು ಹೋಗೋದು ನೀವ್ ಹೇಳಿಕೆ ನಾ ಹೇಳಿ ಕೇಳಿಲ್ಲ, ನೀವ್ ಹೇಳಿಕತ್ತೀರಿ. ರೆಡ್ಡಿ ಮತ್ತು ಹೇಳಿದ್ರು ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿದ್ರೆ ಅವ್ರಿಗೆ ನಾವು ಜೂರತ್ ಇಲ್ಲ ಅಂತಲ್ರಿ ಹೋಗಂತ ಪಾರ್ಟಿ ಬಿಟ್ಟು ನಮ್ ಕೆಲಸ ಪಾರ್ಟಿ ಬಿಟ್ಟು ಹೋಗೋರ್ಲಿಕ್ಕಂತ ಎಲ್ಲಿ ಅವ್ರು ಇದು ಮಾಡ್ತಾರ ಮಾಡಿದ್ರು ಪಾರ್ಟಿ ಬಿಟ್ಟು ಹೋಗೋದು ನೀವ್ ಹೇಳಿಕತ್ತೀರಿ, ನಾ ಹೇಳಿ ಕೇಳಿಲ್ಲ, ನೀವ್ ಹೇಳಿಕತ್ತೀರಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೋಪಾಲ್ ಕುಲಕರ್ಣಿ. ಗೋಪಾಲ್ ಕುಲಕರ್ಣಿ, ಉಮೇಶ್ ಜಾಧವ್ ಜೊತೆಗೆ ಅವರ ಏನು ಅಳಿಯ ಕೂಡ ಮನವೊಲಿಸುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತ ಸಾಕಷ್ಟು ತಂತ್ರಗಳನ್ನ ಎಣಿತಾ ಇದ್ದಾರೆ ಹಿರಿಯರು. ಸೊ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ದಿವ್ಯಾ, ಏನು ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಬೆಡಸೂರಿನಲ್ಲಿ ಇವತ್ತು ಉಮೇಶ್ ಜಾಧವ್ ಅವರ ಒಂದು ಬೆಂಬಲಿಗರ ಒಂದು ಸಭೆ ಏರ್ಪಡಿಸಿದ್ರು. ಆ ಬೆಂಬಲಿಗರ ಸಭೆಗೆ ತುಂಬಾ ಮೂಡಿಸಿದ್ದೇನಂತ ಹೇಳಿದ್ರೆ, ಅವರು ಕಾಂಗ್ರೆಸ್ ಬಿಟ್ಟು ಈಗಾಗಲೇ ಬಹು ದೂರ ಹೋಗಿದ್ದಾರೆ. ಹಾಗಾಗಿ ಅವ್ರನ್ನ ಕಾಂಗ್ರೆಸ್ ಅಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ಶತಪ್ರಯತ್ನ ಮಾಡಿತ್ತು. ಆದ್ರೂ ಕೂಡ ಅವ್ರ ಕೈಗೆ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ಇದೀಗ ಏನಂತ ಹೇಳಿದ್ರೆ, ಕಲಬುರಗಿಯಲ್ಲಿ ಯಾವಾಗ ಅಂದ್ರೆ ಬೆಂಬಲಿಗರ ಸಭೆ ಮಾಡ್ಲಿಕ್ಕೆ ಮುಂದಾದ್ರು, ಆ ಸಂದರ್ಭದಲ್ಲಿ ಈಗ ವಿಜಯಪುರದಿಂದ ವಿಧಾನ ಪರಿಷತ್ ಸದಸ್ಯ ಆದಂತ ಪ್ರಕಾಶ್ ರಾಠೋಡ್ ಅವರು ಒಂದು ಸಂಧಾನಕ್ಕೆ ಖುದ್ದು ಹೈಕಮಾಂಡ್ ಅವರಿಗೆ ಕಳಿಸಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಈಗ ಏನಂತ ಹೇಳಿದ್ರೆ, ಹೈಕಮಾಂಡ್ ಜೊತೆ ಅವರು ಏನು ಪ್ರತಿನಿಧಿಯಾಗಿ ಬಂದಿದ್ದಾರೆ, ಉಮೇಶ್ ಜಾಧವ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, ಸಂಧಾನವನ್ನ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ನಮ್ಮಲ್ಲಿ ಉಳ್ಕೊಡ್ರಿ ಅಂತ ಹೇಳಿ. ಆದ್ರೆ ಈಗಾಗಲೇ ಉಮೇಶ್ ಜಾಧವ್ ಅವರು ನನಗೆ ಅನ್ಯಾಯ ಆಗಿದೆ, ಅಂದ್ರೆ ನನ್ನ ವಿರುದ್ಧ ಅನೇಕ ಷಡ್ಯಂತ್ರಗಳು ನಡೆದಿದೆ, ಹಾಗಾಗಿ ಅವರು ಈ ಸದ್ಯಕ್ಕೆ ನಾನು ಯಾವುದೇ ವಿಚಾರನ ಹೇಳೋದಿಲ್ಲ, ನನ್ನ ಬೆಂಬಲಿಗರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ಬೆಂಬಲಿಗರ ಸಭೆಯಲ್ಲಿ ಕೂಡ ಒಂದು ರೀತಿಯಿಂದ ಅವರು ಕಾಂಗ್ರೆಸ್ನಿಂದ ಹೊರನಡೆಯೋದಕ್ಕೇನೆ ಬಹುತೇಕವಾಗಿ ತಮ್ಮ ನೋವನ್ನ ಬೆಂಬಲಿಗರ ಮುಂದೆ ಹೇಳ್ಕೊಂಡ್ರು. ದಿವ್ಯಾ, ಓಕೆ ಗೋಪಾಲ್ ಕುಲಕರ್ಣಿ ಅವರು, ಈ ಹಿಂದೆ ಅವ್ರಿಗೆ ಮೇನ್ ಬೇಜಾರಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ ಮೇಲೆ. ಯಾಕಂದ್ರೆ ಸಚಿವ ಸ್ಥಾನ ಕೈ ತಪ್ಪೋದು ಕಾರಣನೇ ಮಲ್ಲಿಕಾರ್ಜುನ ಖರ್ಗೆ ಅಂತ ಅವ್ರು ಅನ್ಕೊಂಡಿರೋದು. ಕೊನೆ ಬಾರಿ ಏನಾದ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಏನಾದ್ರು ಪ್ರಯತ್ನ ಮಾಡ್ತಾರ ಅವ್ರನ್ನ ಪಕ್ಷದಲ್ಲಿ ಇಡ್ಸ್ಕೊಳ್ಳಕ್ಕೆ, ಏನಾದ್ರು ಮನವೊಲಿಸುವಂತ ಯತ್ನವನ್ನ ಕೈಗೊಳ್ತಾರ ಏನು? ಇಲ್ಲ ದಿವ್ಯ, ಈಗ ಏನಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನಿಂದ ಆಲ್ಮೋಸ್ಟ್ ಆಲ್ ಬಹುತೇಕವಾಗಿ ಮುನಿಸ್ಕೊಂಡಂತ ಇವರು ಇಲ್ಲಿ ರಾಜ್ಯ ಮಟ್ಟದ ನಾಯಕರ ಮೇಲೆ ಯಾವುದೇ ಸಿಟ್ಟಿಲ್ಲ. ಆದ್ರೆ ಉಮೇಶ್ ಜಾಧವ್ ಅವರು ಖುದ್ದಾಗಿ ಅವರೇ ಹೇಳಿರೋ ಪ್ರಕಾರ ಸ್ಥಳೀಯ ಮಟ್ಟದ ನಾಯಕರು, ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತೇಳಿ ಪರೋಕ್ಷವಾಗಿ ಖರ್ಗೆ ಅವರ ಕುಟುಂಬಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧನೇ ಒಂದು ರೀತಿಯಿಂದ ಮಾತನಾಡಿದ್ದಾರೆ. ಯಾಕಂದ್ರೆ ಕೆಲಸಗಳು ಆಗ್ತಾ ಇಲ್ಲ. ಸೊ ಹಾಗಾಗಿ ಇದು ಏನಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಉಸ್ತುವಾರಿ ಸಚಿವರು ನಮ್ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರು. ಜೊತೆಗೆ ಏನಂದ್ರೆ, ಇವತ್ತು ನಮ್ಮ ತಂದೆಯವರ ಪುಣ್ಯತಿಥಿ ಇತ್ತು, ಶಿವಕುಮಾರ ಸ್ವಾಮಿಗಳ ಶ್ರದ್ಧಾಂಜಲಿ ಕೂಡ ನಾನು ಹಮ್ಮಿಕೊಂಡಿದ್ದೆ. ಇಂಥ ಟೈಮಲ್ಲಿ ಆದ್ರೂ ಈ ಪ್ರಿಯಾಂಕಾ ಖರ್ಗೆ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮಾತಾಡ್ಬೇಕಾಗಿತ್ತು ಅಂತ ಹೇಳಿ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ. ಓಕೆ, ಧನ್ಯವಾದಗಳು ಗೋಪಾಲ್ ತಮ್ಮ ಮಾಹಿತಿಗಾಗಿ.